ಇದು ಯಲಹಂಕ ಕ್ಷೇತ್ರ ದಾಸನಪುರ ಹೋಬಳಿ ಕುಕ್ನಳ್ಳಿ ಗ್ರಾಮ. ಇಲ್ಲಿ ಕಾಂಪೌಂಡ್ ಕಾಣಿಸ್ತೈತೆ ನಿಮಗೆ. ಇದು ಯಾರೋ ನಾನು ಹೇಳಿದ್ರೆ ಸರಿನೇ, ಅದು ತಪ್ಪೇನಿರಲ್ಲ. ಯಾರೋ ಭೂಗಳ್ರ ಒಂದು ಸಹಾಯದಲ್ಲಿ ಇವತ್ತು ಅತಿ ಎಲ್ಲ ಕಡೆ ಏನು ಭೂಗಳ್ರು ಇದ್ದಾರೆ, ಅದು ಹೆಚ್ಚು ಭೂಗಳ್ರು ಈ ಯಲಹಂಕ ಕ್ಷೇತ್ರದಲ್ಲಿ ಇದ್ದಾರೆ. ಇವಾಗ ತಾಯಿ ಅವ್ರು ನೋವು ಹೇಳ್ಕೊಂಡ್ರು. ಇದಕ್ಕೆಲ್ಲ ಬಂದು ಇಲ್ಲಿ ಗೌರ್ಮೆಂಟ್ ಸರ್ವೆ ಆಗಿ ಗೌರ್ಮೆಂಟ್ ಸರ್ವೆ ಆಗಿ ಅದನ್ನೆಲ್ಲ ಇದು ಮಾಡಿ ಇಲ್ಲೇ ಇದೆ. ಹಿಂಗೆ ಕಾಲ್ದಾರಿ ಹೋಗಿ ನೋಡಿ, ಅಲ್ಲಿ ಮಾರ್ಕಿಂಗ್ ಇದೆ, ಅಲ್ಲಿ ಅರ್ಶನದ ಇದೆಯಲ್ಲ, ಅರ್ಶನದ ಬಂದು ಅದು ಮಾರ್ಕಿಂಗು ಇಲ್ಲಿ ದಾರಿ ಹೋಗ್ಬೇಕಂತ. ಹಂಗ ಗೊತ್ತಿದ್ರು ಅವ್ರು ಕಾಂಪೌಂಡ್ ಹಾಕ್ತಾರಂದ್ರೆ ಅವ್ರ ದೌರ್ಜನ್ಯ ಎಷ್ಟಿರ್ಬೋದು, ಅವ್ರ ಹಿಂದೆ ಯಾರು ಪ್ರಭಾವಿಗಳು ಇರ್ಬೋದು ಎಲ್ಲ ನೀವೇ ಅದನ್ನ ಒಂದು ಅರ್ಥ ಮಾಡ್ಕೊಬೇಕಾಗುತ್ತೆ. ಈ ಭಾಗದಲ್ಲಿ ಇವಾಗ ಇವರು ಒಂದು ಏನೋ ಒಂದು ಸುಖಕ್ಕೆ ಬೇಡ, ಸತ್ರೆ ಒಂದು ಎಣ ಎತ್ಕೊಳಕ್ಕಾಗಲ್ಲ. 8 ಅಡಿ ದಾರಿ ಇದೆ. ನಾವು ಕೇಳೋದು ಕಾನೂನು ರೀತಿ ಆ ಸ್ಕೆಚ್ಚು, ಗೌರ್ಮೆಂಟ್ ಸ್ಕೆಚ್ಚು, 100 ವರ್ಷದ ಹಿಂದೆ ಆಗಿರೋ ಸ್ಕೆಚ್ಚು ಏನು ಈ ದಾರಿ ಇದೆ ಅಲ್ಲಿ ಮೇನ್ ರೋಡ್ವರ್ಗು ಹಳ್ಳಿ ಎಲ್ಲಿ ಹೋಗುತ್ತೆ ಅಲ್ಲಿವರೆಗೂ ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು. ಇಂಥೊಳಗೆ ರಾಜಕೀಯ ಮಾಡಬಹುದು ಬೇಡ. ಫಸ್ಟು ಇದು ಈ ಒಂದು ಇವರು ಇವತ್ತು ಸುಮಾರು ಒಂದು 50 ಸಲ ನನ್ನ ಆಫೀಸ್ ಬಂದಿದ್ದಾರೆ. ಇವತ್ತು ನಾನೇ ಇಲ್ಲಿ ಬಂದು ನನಗೆ ಗೊತ್ತಿತ್ತು ಇಲ್ಲಿ ಭೂಗಳ್ರ ಕಾಟ ಇದೆ ಅಂತ. ಕೇಳಿದೆ ಪಕ್ಕದಲ್ಲಿ ಯಾರೋ ಬಂದಿದ್ದಾರ ನಾಪ ಅಂದ್ಬಿಟ್ಟು. ಇವಾಗ ಅಲ್ಲಿ ಹಳ್ಳಿಯವ್ರಿಗೆ ಅಲ್ಲೆಲ್ಲ ಹೇಳ್ದೆ ರೈತರಿಗೆ ಇಲ್ಲಿ ಮಾಡ್ತಾರೆ ಕರೆಕ್ಟಾಗಿ ಒಂದು 20-25 100 ಜಮೀನು ಹಾಕೊಂತಾರೆ. ರೈಟ್ ರೌಂಡ್ ಹಾಕೊಂಡ್ಬಿಟ್ಟು 6ಕ್ಕೆ 3 ಕೇಳ್ತಾನೆ. ಇವತ್ತು ಯಾರೋ ಒಬ್ಬರೋ ಇಬ್ಬರೋ ನಿಮ್ಗೆ ಅನ್ಸ್ಬೋದು ಇಲ್ಲಿ ಬಂದ್ಬಿಟ್ಟು ಇವ್ರು ತೊಂದರೆ ಆಗ್ತೈತೆ, ಇವನು ಬಂದು ರಾಜಕೀಯ ಇಲ್ಲಿ ರಾಜಕೀಯ ಮಾಡಕ್ಕೆ ಬಂದಿಲ್ಲ, ನಿನ್ನೂ ಕಾಪಾಡೋಕ್ಕೆ ಬಂದಿರೋದು ನಾನು. ಎಲ್ಲರೂ ಸುತ್ತು ಕಾಂಪೌಂಡ್ ಹಾಕ್ಬಿಟ್ಟು ಇವತ್ತು ಬೆಂಗಳೂರು ಇದು ನಿನ್ನ ಹತ್ರ ಎಕರೆ 6ಕ್ಕೆ 3 ತೊಗೊಂಡು ಅವ್ರು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರ್ತಾರೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅವ್ರು ಮಾರೋದು. ನೀವು ದೊಡ್ಡತನಕ್ಕೆ ನೀವು ಇದಕ್ಕೆ ಯಾಮಾರಕ್ಕೆ ಹೋಗ್ಬೇಡಿ. ಏನಿದ್ರು ಅದೇನು ದಾರಿ ಇದೆ ಗೌರ್ಮೆಂಟ್ ದಾರಿ, ಆ ದಾರಿ ನೀವು ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು, ಊರವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಈಗ ಅಧಿಕಾರಿಗಳ ಜೊತೆ ಮಾತಾಡಿದ್ರೆ ಇದನ್ನ ಸಮಸ್ಯೆ ಬಗೆಹರಿಸೋ ತಹಸೀಲ್ದಾರು 104 ಅಂದ್ಬಿಟ್ಟು ಅದು ಸೆಕ್ಷನ್ ಪ್ರಕಾರ ಅದು 10 ಆದೇಶ ಅಂದ್ರೆ ಅದು ನೀನು ದಾರಿ ಎಲ್ಲೈತೆ ಅಲ್ಲಿ ಮಾಡ್ಕೊಡ್ಬೇಕಂತ ಆ ಡಿಪ್ಟಿ ತಹಸೀಲ್ದಾರು ಮತ್ತು ರೆವಿನ್ಯೂ ಯಾರು ಏನಪ್ಪ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಯಾಕೋ ಡೆಪ್ಟಿ ತಹಸೀಲ್ದಾರ್ ಮೇಲೆ ನಮ್ಮ ಸರ್ಕಾರ ಇದ್ದು ನನಗೆ ನಾಚಿಕೆ ಆಗ್ತೈತೆ, ಇನ್ನು ಏನು ಆಕ್ಷನ್ ತೊಗೊಳ್ಳಂದ್ರೆ ನಿನ್ನ ಸಸ್ಪೆಂಡ್ ಆಗೋಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಊರವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಯಾರ ಹತ್ರ ಕುತ್ಕೊಬೇಕು, ಚೀಫ್ ಮಿನಿಸ್ಟರ್ನ ಹೋಗ್ಬಿಟ್ಟು ನಿನ್ನ ಟ್ರಾನ್ಸ್ಫರ್ ಮಾಡೋಂಥ ಕೆಲಸ ನಾನು ಆಲ್ರೆಡಿ ನಿನ್ನ ಲೆಟರ್ ಕೊಟ್ಟಿದ್ದೀನಿ. ನಂದೀಶ್ ಅವ್ರು ತಾನೆ, ನಂದೀಶ್ ಅವ್ರಿಗೆ ಲೆಟರ್ ಕೊಟ್ಟಿದ್ದೀನಿ. ಈಗಲೂ ತಿದ್ಕೊಂಡಿಲ್ಲ ಅಂದ್ರೆ ಇಲ್ಲ ಎಲ್ಲರೂ ಕುಣಿಸು ಬಗೆಹರಿಸು ನಾನು ಬರ್ತೀನಿ. ಪರ್ಮನೆಂಟ್ ಸೊಲ್ಯೂಷನ್ ವಿತ್ ರೈಟಿಂಗು. ಸುಮ್ಮನೆ ಅಲ್ಲಿ ಬಿಟ್ಟೆ ಸೈಡಲ್ಲಿ ಬಿಡ್ತಾರೆ ಇವರು. ಸೈಡಲ್ಲಿ ಬಿಟ್ಬಿಟ್ಟು ಎಲ್ಲ ಹಾಕೊಂಡು ಫುಲ್ ಕವರ್ ಮಾಡಿಬಿಟ್ಟು ಆಮೇಲೆ ಕೇಳ್ತಾರೆ ಎಲ್ಲಿದೆ ತೋರಿಸು ಸೈಡಲ್ಲಿ ಅಂತ. ಅವತ್ತು ರೈತ ಏನು ಮಾಡ್ತಾನೆ, ಎಲ್ಲ ಫುಲ್ ಡೆವಲಪ್ ಮಾಡಿರ್ತಾನೆ, ಸೈಟ್ ಹಾಕಿರ್ತಾನೆ, ಎಲ್ಲೋತಾರೆ ಬಡವ ಎಲ್ಲೋತಾನೆ. ಹಿಂಗಾಗಿ ಅದೆಲ್ಲಿದೆ ಅಲ್ಲಿ ರೋಡ್ ಬಿಟ್ಕೊಡ್ಬೇಕಂತ ನಾನು ಇವ್ರ ಮೂಲಕ ಇವರೆಲ್ಲ ಡಾಕ್ಯುಮೆಂಟ್ ಇದೆ ಅಲ್ಲ 104 ಅಲ್ಲಪ್ಪ ಇದು 104 ಇದು 104 ಅಂದ್ರೆ ಇದು ತಹಸೀಲ್ದಾರ್ ಕೊಟ್ಮೇಲೆ ಅದು ಎಲ್ಲಿ ರೋಡ್ ಇದೆ ಅಲ್ಲಿ ಮಾಡ್ಕೊಡಕ್ಕೆ ಇವ್ರಿಗೆ ನೋವು ಮಾಡ್ಕೊಡ್ಬೇಕು. ಇಲ್ಲಿದೆ ಅದು ಮಾಡ್ಕೊಡ್ಬೇಕು. ಅಧಿಕಾರಿಗಳಿಗೆ ಏನ್ ಹೇಳ್ತೀರಿ ಸರ್? ಹೇಳ್ದಲ್ಲ ಈಗ ಮುಂದಕ್ಕೆ ನೀವು ಮಾಡಿಲ್ಲ ನಾನಂತೂ ಬಿಡಲ್ಲ. ಇಲ್ಲ ನೀವೇ ಕುಣ್ಸ್ ಬಗೆಹರಿಸಿ, ನನಗೆ ನೀನು ರಾಜಕೀಯ ಮಾಡಕ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ರೋಡ್ ಮಾಡ್ಕೊಡಿ, ಪರ್ಮನೆಂಟ್ ರೋಡ್. ಇದನ್ನ ಹೊಡೆದಾಕಿ, ಇದು ಕಾಂಪೌಂಡ್ ಹೊಡೆದಾಕಿ. ಇಲ್ಲ ಅವನದ್ರ ರಿಜಿಸ್ಟರ್ ಮಾಡ್ಕೊಡಿ. ಎಲ್ಲ ಊರವ್ರಿಗೆ ಅದೇ ಯಾವ ತರ ದಾಖಲೆ ಎಲ್ಲರೂ ಕೂತ್ಕೊಂಡೋಣ ಕರೆಕ್ಟ್ ದಾಖಲೆ. ಇವತ್ತು ಸುಮ್ಮನೆ ನಮ್ಮ ಕಣ್ಣೋರ್ಸಕ್ಕೆ ಇಲ್ಲಿ ಇವ್ರ ಕಣ್ಣೋರ್ಸಕ್ಕೆ ಒಂದು ಯಾವುದೇ ದಾಖಲೆ ಮಾಡಿ ನಾನು ಹೇಳ್ದಂಗೆ ಆಮೇಲೆ ಬೇರೆ ಥರ ಮುಚ್ಚಿಬಿಟ್ಟು ತೊಂದರೆ ಆಗೋದು ಬೇಡ. ಇವ್ರ ಪರವಾಗಿ ನಾನು ಇದ್ದೀನಿ. ನೀವು ಯಾರು ಕಳಿಸಿದ್ರು ನನ್ನ ಹತ್ರ ಡೈರೆಕ್ಟ್ ಸಿಟಿಂಗ್ ಬರಬೇಡಿ. ನಾನು ಸಂಪರ್ಸ್ತರದೇ ನನ್ನ ಜೀರ್ಣ ಆಗ್ತಾ ಇಲ್ಲ. ನಿಂದು ಕಿತ್ತೋಗಿದ್ದು ದುಡ್ಡು ತಗೊಂಡು ನಾನೇನು ಮಾಡಲಿ?